ನೋಡಿ ಫ್ರೆಂಡ್ಸ್, ಈ ತರ ಚೆನ್ನಾಗಿರುತ್ತೆ. ನೀವು ಈ ತರ ಮಾಡ್ಕೊಂಡ್ರಿ ತಿನ್ರಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಸುಳ್ಳಲ್ಲ, ನಾನು ಒಲೆ ಮೇಲೆ ಮಾಡಿದ್ದೀನಿ ಫ್ರೆಂಡ್ಸ್. ನಾವೇ ತಂದು ಕೋಳಿ ತಂದು, ಯಾಕಂದ್ರೆ ಅವ್ರು ರೆಡಿಮೇಡ್ ಅಲ್ಲೇ ಕಟ್ ಮಾಡ್ಸ್ಕೊಂಬಂದ್ರೆ ಚೆನ್ನಾಗಿರಲ್ಲ. ನೀವು ಅದು ಸಾಂಬಾರ್ ಮಾಡಿ ನೋಡಿ, ಇದು ಸಾಂಬಾರ್ ಮಾಡಿ ನೋಡಿ, ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಒಲೆ ಮೇಲೆ ಬೇರೆ ಮಾಡಿದ್ದೀನಿ, ಅದ್ ಬೇರೆ. ಇದು ನಾಟಿ ಕೋಳಿ ಟೈಪ್ ಇರುತ್ತೆ, ಸೇಮು. ಫಾರಂ ಅಲ್ಲ ನಾನು ಹೇಳ್ತಿರೋದು, ಬೈಲಾರನೇ. ನಾಟಿ ಕೋಳಿ ಎಷ್ಟು ರುಚಿ ಬರುತ್ತೋ ಇದು ಅಷ್ಟೇ ರುಚಿ ಬರುತ್ತೆ ಫ್ರೆಂಡ್ಸ್. ಅದೇ ತರ ನೀವು ಮಾಡ್ಕೊಳ್ಳಿ, ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಹೇಗ್ ಮಾಡಿದೀನಿ ಅಂತ ನೋಡ್ಕೊಂಡ್ ಬರೋಣ, ಒಮ್ಮೆ ಬನ್ನಿ ಫ್ರೆಂಡ್ಸ್. ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್. ನಾವು ಇವತ್ತು ಸಂಡೇ ಅಲ್ವಾ, ಚಿಕನ್ ಮಾಡ್ಬೇಕಂತಿದೀವಿ. ನನ್ನ ಮಗಳು ಚಿಕನ್ ಅಂದ್ಲು. ಅಲ್ಲನ್ ಪುಟ ಇಲ್ಲ ನೋಡು, ನಮಸ್ತೆ ಮಾಡು ಎಲ್ರಿಗೂ. ಏನ್ ಕೇಳ್ದೆ ನೀನು? ಚಿಕನ್ ಬೇಕಾ? ಏನ್ ಮಾಡ್ತಿದ್ಯಾ? ಬೆಳ್ಳುಳ್ಳಿ ಸುಲಿತಾ ಇದೆಯಾ? ನೋಡಿ ಫ್ರೆಂಡ್ಸ್, ನನ್ನ ಮಗಳು ಬೆಳ್ಳುಳ್ಳಿ ಸುಲಿತದಳೆ, ಚಿಕನ್ ಬೇಕಂತೆ. ಮತ್ತೆ ನಾನು ಕೊಬ್ಬರಿ ಹಾಕಿಟ್ಟಿದ್ದೀನಿ ಇಲ್ಲಿ ಆಲ್ರೆಡಿ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ. ನನ್ನ ಮಗಳು ಬೆಳ್ಳುಳ್ಳಿ ಸುಲಿತಿದ್ದಾಳೆ ಫ್ರೆಂಡ್ಸ್. ಇವಾಗ ನಾವು ಅದು ಮಿಕ್ಸಿ ಜಾರ್ಗೆ ಹಾಕ್ಬೇಕಿದ್ದೀನೆಲ್ಲ. ಕೊಬ್ಬರಿ ಹಾಲನ್ನು ನುಣ್ಣಗೆ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್, ಅದನ್ನೇ ಬೇರೆ ಹಾಕಬೇಕು. ನಾನು ಹಸೆ ಮಸಾಲಿನ ಮಟನ್ ಸಾಂಬಾರ್ಗೆ ನಾನೇ ಮನೆಯಲ್ಲಿ ರೆಡಿ ಮಾಡಾಕ್ತೀನಿ. ಕೋಳಿಗೂ ಹಸೆ ಮಸಾಲಿನೇ ಮನೆಯಲ್ಲಿ ಮಾಡಾಕ್ಬೋದು. ಧನಿಯಾ ಕಾಳು ಇದ್ದಾವೆ, ಚಕ್ಕೆ ಇದ್ದಾವೆ, ಲವಂಗ ಇದ್ದಾವೆ, ಏಲಕ್ಕಿ ಐತೆ, ಮತ್ತು ಗಸಗಸೆ ಎಲ್ಲದೂ ಹಾಕ್ಬೋದು. ಬೇಡ ಅಂತೇಳಿ ನಾನು ಕಟಾವ ಮಸಾಲ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ರೆಡಿಮೇಡ್ ಕಟಾವ ಮಸಾಲೆ ತರಿಸ್ತೀನಿ ಫ್ರೆಂಡ್ಸ್. ಇವಾಗ ಚಿಕನ್ನು ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ, ನನ್ನ ಅಳಿಯ ಕೋಳಿ ತರ್ತೀನಿ ಅಂತ ಹೋಗಿದ್ದಾನೆ. ಉಂಡೆ ಕೋಳಿ ತಂದು ಇಲ್ಲೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಮಾಡಿ ತಂದಮೇಲೆ ಅದನ್ನು ಮುಂದುವರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ನೋಡಿ ಫ್ರೆಂಡ್ಸ್, ಮಸಾಲೆ ರೆಡಿಯಾಗಿದೆ. ಇದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಇಲ್ಲಿ ಮಿಕ್ಸಿ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಕೋಳಿ ತಂದಿದ್ದಾನೆ, ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು 2.5 kg ಇದೆ ಎಲ್ಲ ಚಿಕನ್. ಇವಾಗೆಲ್ಲ ನಾವೇ ತಂದು ರೆಡಿ ಮಾಡೋದು, ಅಲ್ಲೇ ತಂದಿದ್ರೆ ಸರಿ ಇರಲ್ಲ ಅಂತ ಹೇಳಿ ಇವಾಗೆಲ್ಲ ಅದನ್ನು ರೆಡಿ ಮಾಡ್ತೀವಿ ಫ್ರೆಂಡ್ಸ್. ತೊಳ್ದ್ಯಾ ಅದನ್ನು? ಓಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲದನ್ನು ಅದರೊಳಗಿರೋದೆಲ್ಲ ಗಲೀಜೆಲ್ಲ ತೆಗೆದು ಇವಾಗ ಕಟ್ ಮಾಡಕ್ಕೆ ತಂದಿದ್ದೀವಿ. ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮತ್ತೆ ಸಾಂಬಾರಿಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಕಟ್ ಮಾಡಿ ಇವಾಗ ಸಣ್ಣ ಮಾಡಿದ್ದೀನಿ. ಇವಾಗೆಲ್ಲ ಕಲಸಿ ಸಾಂಬಾರು ಮಾಡೋಕ್ಕಿಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇ ಕೋಳಿ ತಂದು ನಾವೇ ಕಟ್ ಮಾಡಿರೋದು. ಇದು ಸ್ವಚ್ಛಾಗೆಲ್ಲ ಇದು ನೀಟ್ ಮಾಡಿದ್ದೀವಿ. ಇದಕ್ಕೆ 2 kg ಬಂದಿದೆ. 2 kg 400 ಗ್ರಾಮ್ ಇತ್ತು ಕೋಳಿ, ಉಂಡೆ ಕೋಳಿ. 2 ಕ್ಲೀನ್ ಎಲ್ಲ ಮಾಡಿದ್ದಕ್ಕೆ 2 kg ಬಂದಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಇವಾಗ 2 ಚೌಟು ಎಣ್ಣೆ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ ಫ್ರೆಂಡ್ಸ್, ಜಾಸ್ತಿ ಹಾಕಬಾರ್ದು ಇದಕ್ಕೆ. ಹಾಕಿದ್ದೀನಾ? ನೋಡಿ ಫ್ರೆಂಡ್ಸ್, ನಾನು ಒಲೆ ಮೇಲೆ ಮಾಡ್ತಿದ್ದೀನಿ. ಮೊದಲಿಗೆ ಈ ಥರ ಆಯಿಲ್ ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮತ್ತು ಇವಾಗಲೇ ಅರಿಶಿನ ಪುಡಿ, ಉಪ್ಪು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಅರಿಶಿನ ಪುಡಿ ಈ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಕುಟ್ಟಿ ಪುಡಿ ಮಾಡಿರೋ ಅರಿಶಿನ ಪುಡಿ, ಹಾಗಾಗಿ ಇದು ಸ್ಟ್ರಾಂಗ್ ಇರುತ್ತೆ. ನಾವೇ ಕೊಂಬು ತಂದು ಕುಟ್ಟಿ ಪುಡಿ ಮಾಡಿರೋದು, ಓಕೆನಾ? ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ಇವಾಗ ಅರಳುಪ್ಪು ಹಾಕ್ತೀನಿ, ಕಲ್ಲುಪ್ಪು. ನೋಡಿ ಫ್ರೆಂಡ್ಸ್, ಇವಾಗ ಸದ್ಯದ ಮಷ್ಟಿಗೆ ಇಷ್ಟು ಹಾಕ್ತೀನಿ. ಮತ್ತೆ ಆಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಬೇಕು ಫ್ರೆಂಡ್ಸ್. ಅದು ಡಿಪೆಂಡ್ ಅಪಾನ್ ಚಿಕನ್ ಮೇಲೆ ಹೋಗುತ್ತೆ. ಇವಾಗ ಸದ್ಯಕ್ಕೆ ನಾನು 2 kg ಇಷ್ಟು ಮಾಡ್ತಿದ್ದೀನಿ ಅಲ್ವಾ, ಇಷ್ಟು ಹಾಕ್ತಿದ್ದೀನಿ, ಓಕೆನಾ? ಇವಾಗ ಸ್ವಲ್ಪ ಮಿಕ್ಸಪ್ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ನಾನು ಖಾರದ ಪುಡಿ ಅರಿಶಿನ ಪುಡಿ, ಉಪ್ಪು ಹಾಕಿ ಎಣ್ಣೆ ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ರುಬ್ಬಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಈರುಳ್ಳಿ ಎಲ್ಲ ಹಾಕಿರೋದನ್ನ ಮತ್ತೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಜಾರ್ ಒಳಗೆ ಹಿಂಗೆ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾನು ಇವಾಗಲೇನೆ ಎಲ್ಲದನ್ನು ಹಾಕ್ಬಿಡ್ತೀನಿ. ಇವಾಗ ಮಸಾಲೆ ಖಾರ ಎಲ್ಲ ಹಾಕ್ಬಿಡ್ತೀನಿ. 1-2 ನಿಮಿಷ ಅಷ್ಟೇನೆ ಇದು ಹಾಕಿ ಹಿಂಗೆ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಒಲೆಯಲ್ಲಿ ಮಾಡ್ತೀವಲ್ಲ ಫ್ರೆಂಡ್ಸ್, ತುಂಬಾನೇ ರುಚಿಕರವಾಗಿರುತ್ತೆ. ಇದೇ ರೀತಿ ನೀವು ಒಲೆಲ್ ಮೇಲೆ ಮಾಡಿ ಅಂತ ಹೇಳ್ತೀನಿ. ಪಾಪ ಕಟ್ಟಿಗೆ ಇಲ್ದಿದ್ರೆ ಏನು ಮಾಡೋಕ್ಕಾಗುತ್ತೆ, ಅಷ್ಟೇ ಇರೋರ್ಗೆ ಹೇಳೋದು. ಆದಷ್ಟು ಮಟ್ಟಿಗೆ ಗ್ಯಾಸ್ ಅವಾಯ್ಡ್ ಮಾಡ್ರಿ. ಗ್ಯಾಸ್ ಇದ್ದ ಮಾಡಿದ್ರೆ ನಮಗೆ ತುಂಬಾನೇ ಅಸಿಡಿಟಿ ಆಗ್ಬೋದು, BP, ಶುಗರು, ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಉಲ್ಬಣ ಆಗ್ತವೆ. ಅದಕ್ಕೋಸ್ಕರ ನಾವು ಇದರಿಂದ ಜಾಸ್ತಿ ಗ್ಯಾಸ್ ಇದ್ದ ಮಾಡಿದ್ರೆ ಅಸಿಡಿಟಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಮೊದಲೆಲ್ಲ ಇರಲಿಲ್ಲ, ಅವಾಗ ಎಲ್ರೂ ಬರೀ ಶುಗರು, BP, ಅಸಿಡಿಟಿ, ಹೃದಯ ರೋಗ ತುಂಬಾನೇ ನೋಡ್ಕೊಂಬರ್ರಿ. ಇವಾಗೆಲ್ಲ ಇದು ಆಯಿಲ್ ಇದ್ದು ಆಯಿಲ್ ನಾವು ತಿನ್ನೋಂಥ ಆಯಿಲ್ ಆಗಿರ್ಬೋದು, ಮತ್ತೆ ಉಪಯೋಗಿಸೋದ್ರಿಂದ ನೈಸರ್ಗಿಕವಾಗಿ ಇಲ್ಲದೆ ನಾವು ತರಕಾರಿಗಳನ್ನ ಇವಾಗ ಬೆಳಿತೀವಿ, ರಾಸಾಯನಿಕವಾಗಿ ಬೆಳೀತಿದ್ದಾರೆ. ನೈಸರ್ಗಿಕವಾಗಿ ಯಾರೂ ಬೆಳೆಯಲ್ಲ. ಅದರಿಂದ ಆಗಿರ್ಬೋದು. ಆಯಿಲ್ ಅಂತೂ ಬರೀ ಮಿಕ್ಸ್ ಆಯಿಲ್, ಅದು ಮಿಲ್ಲೊಳಗೆ ಹಾಕಿರೋ ಗಾಣದೆಣ್ಣೆ ಆಗಿರ್ಬೋದು. ಮಿಲ್ಲೆಗೆ ಶೇಂಗಾ ನಾವೇ ತಂದು, ಕೊಬ್ಬರಿ ತಂದು ಬಿಡಿಸ್ಕೊಂಡು ಬಂದು ಅದನ್ನ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೇದು. ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳು ಬರೋದೇನೆ ಆಯಿಲ್ ಇದ್ದ. ನೀವು ಬೇಕಾದ್ರೇನೆ ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಹೆಚ್ಚಿಗೆ ನಾವು ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಈ ತರ ಮಾಡ್ರಿ ಅಂತ ಕೇಳ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಕಟಾವ ಮಸಾಲ, ಚಿಕನ್ ಮಸಾಲ ಉಪಯೋಗಿಸ್ತೀನಿ. ಸಂಡೇ ಸ್ಪೆಷಲ್ ಅಂತ ಕೊಟ್ಟಿದ್ದಾರೆ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದ್ರೊಳಗೆ ಎಲ್ಲಾ ರೀತಿಯಾಗಿ ಇರುತ್ತೆ. ನಾನು ಇವಾಗ ಇದನ್ನ ಇದ್ರೊಳಗೆ ಹಾಕ್ತೀನಿ. 2 kgಗೆ 1 kgಗೆ ಒಂದು ಹಾಕಿದ್ರೆ ನಡೀತೈತೆ. ನಾನು 2 kg ಎಲ್ಲ ಎರಡನ್ನೂ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಎರಡನ್ನೂ ಕಟಾವ ಮಸಾಲ 2 kgಗೆ 2 ಹಾಕಿದ್ದೀನಿ. ಇವಾಗ ಮತ್ತೆ ಖಾರದ ಪುಡಿ ಹಾಕ್ತೀನಿ. ನಾನು ಬೆಳಗ್ಗೆ ಮೆಣಸಿನ್ಕಾಯಿ ಕುಟ್ಟಿ ಪುಡಿ ಮಾಡಿರೋಂಥ ಮೆಣಸಿನ್ಕಾಯಿ. ಇದು ಕಲರೂ ಚೆನ್ನಾಗಿರುತ್ತೆ, ಟೇಸ್ಟೂ ಚೆನ್ನಾಗಿರುತ್ತೆ. ಈಗ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಖಾರದ ಪುಡಿನ ಹಾಕಿದ್ದೀನಿ, ಕಟಾವ ಮಸಾಲಾನು ಹಾಕಿದ್ದೀನಿ. ಇವಾಗ ನಮಗೆ ಒಂದು ಸ್ವಲ್ಪ 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನು ಚಿಕನ್ ಪೀಸ್ಗೆಲ್ಲ ಅದು ಇದಾಗಬೇಕು, ಹೀರ್ಕೊಳ್ಬೇಕು ಅದ್ರ ರಸ ಎಲ್ಲ. ಆಮೇಲೆ ನಾವು ನೀರು ಹಾಕಿದ್ರೆ ಚೆನ್ನಾಗೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಈ ತರ ಮಿಕ್ಸ್ ಕೊಡ್ಬೇಕು. ನಾವೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ತರ ಮಿಕ್ಸ್ ಕೊಟ್ರೆ ಸಾರಿ ಫ್ರೆಂಡ್ಸ್. ಇಲ್ಲಿ ಲೈಟ್ ಇಲ್ಲಲ್ಲ, ಬೇರೆ ದೀಪ ಹಚ್ಚಿಟ್ಕೊಂಡಿದ್ದೀನಿ, ಇಷ್ಟು ಕಾಣಿಸ್ತಿದೆ. ನಾವು ಜಾಸ್ತಿ ಇಲ್ಲಿ ನೀರೇನೆ ಕಾಸೋದು, ನೀರು ಕಾಸ್ತೀವಿ ಮತ್ತೆ ರೊಟ್ಟಿನೇ ಮಾಡ್ತೀನಿ. ಇಲ್ಲಿ ಜಾಸ್ತಿ ಒಲೆಯಲ್ಲಿ ನೀವೇ ಹೇಳ್ತೀರ, ನೀವೇ ಹೆಂಗೆ ಮಾಡ್ತೀರ ಅಂದರೆ, ಮತ್ತೆ ನಾನು ರೈಸು ಮತ್ತೆ ಎಲ್ಲ ಹಾಲು ಕಾಸೋದು ಎಲ್ಲ ಗ್ಯಾಸ್ ಮೇಲೆ. ಇವಾಗ ಇಷ್ಟು ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನಾನು 1 ಚೆಂಬು ನೀರು ಹಾಕಿದ್ದೀನಿ. ಇನ್ನೊಂದು ಚೆಂಬು ಹಾಕ್ತೀನಿ. ನಮಗೆ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆನಾ? ಒಲೆ ಮೇಲೆ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ. ನಾನು 2 ಚೆಂಬು ನೀರು ಹಾಕ್ತೀನಿ. ಈಗ ಫ್ರೆಂಡ್ಸ್, ಈ ಚೆಂಬ್ನಲ್ಲಿ ಇನ್ನೂ ಒಂದು ಚೆಂಬು ಹಾಕ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಇವಾಗ ನಾನೆಲ್ಲ ನೀರು ಆಲ್ರೆಡಿ ಎಲ್ಲ ಹಾಕಿಟ್ಟಿದ್ದೀನಿ. ಇವಾಗ ಇಷ್ಟು ಸಾಕು ಅನ್ಸುತ್ತೆ, ಯಾಕಂದ್ರೆ ಜಾಸ್ತಿ ನೀರಾದ್ರೆ ಸರಿ ಇರಲ್ಲ. ಇವಾಗ ಕುದ್ರೆ ಸರ್ವಾಗುತ್ತೆ. ಕುದ್ದ ಆದ್ಮೇಲೆ ನಾನು ಲಾಸ್ಟಿಗೆ ನಾವು ಏನ್ ಹಾಕ್ಬೇಕಂತಂದ್ರೆ ಕೊಬ್ಬರಿ ಪುಡಿ ಮಾಡಿ ಹಾಕಿರೋದೈತಲ್ಲ, ಅದನ್ನ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಇವಾಗ ಓಕೆ ಫ್ರೆಂಡ್ಸ್, ಲಾಸ್ಟಿಗೆ ಕೊಬ್ಬರಿ ಹಾಕ್ತೀನಿ. ನಾನು ಸಾಂಬಾರ್ ರೆಡಿ ಆದ್ಮೇಲೆ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಆಗಿದೆ, ಇದು ಚಿಕನ್ನು ಬೆಂದಿದೆ. ಇವಾಗ ನಾನು ಎಲ್ಲ ಆಲ್ರೆಡಿ ಆದ್ಮೇಲೆ ನಾನು ಕೊಬ್ಬರಿ ಹಾಕ್ತಿದ್ದೀನಿ. ನೋಡಿ, ಇವಾಗ ಹಾಕ್ಬೇಕು. ಅದನ್ನ ಮುಂಚಿತವಾಗಿ ಹಾಕ್ಬಾರ್ದು. ಹಾಕಿ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್, ಈ ಥರ.
ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಬೇಕು. ನಾನು ಒಲೆಗೆ ಒಂದು ಕುಡ್ಗೋಲು ಇಟ್ಟಿದ್ದೀನಿ ಫ್ರೆಂಡ್ಸ್, ಕಬ್ಬಿಣದ್ದು. ಯಾಕಂದರೆ ಅದಕ್ಕೆ ಆದ ನಂತರ ನಾವು ಏನಾದರೂ ನಾವು ಕಣ್ಣೆಸರಾದಂಗೆ ಒಟ್ಟಿಗೆ ಬರೋದು ಅಂತ ಅದೆಲ್ಲ ಹೇಳ್ತಾರೆ. ಉಪ್ಪು ಮೆಣಸಿನ್ಕಾಯಿನೂ ಇಳೆ ಜಗ್ತಾರೆ. ಇವಾಗ ಈ ಥರ ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಇವಾಗ ಒಲೆಗೆ ಇಟ್ಟು ಒಂದು ಸ್ವಲ್ಪ ಹಿಂಗೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಕೆಂಪು ಕಾದಿದೆ, ಕಾಣುತ್ತಾ ನಿಮಗೆ? ಕಾಣಿಸುತ್ತಾ? ಈ ಥರ ತು 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 ಅಂದು ಈ ಥರ ಎದ್ಬೇಕು ಸೊರ್ರ ಅಂತ. ಈ ಥರ ನಮ್ಗೇನಾದರೂ ಒಟ್ಟಿಗೆ ಬರೋದು ಏನಾದ್ರೂ ಆಗ್ತಿತ್ತಲ್ಲ, ಅದಕ್ಕಾಗಿ ಹಿಂದಿನ ಪದ್ಧತಿನೇ ನಾನು ಇವಾಗ ಮಾಡ್ತಿದ್ದೀನಿ. ಇದೆಲ್ಲ ಮೂಢನಂಬಿಕೆ ಅದು ಏನಿಲ್ಲ, ಅದು ರಿಯಲಿ ಇದು ಎಲ್ಲ ವರ್ಕೌಟ್ ಆಗುತ್ತೆ. ಈ ಥರ ಇಟ್ಬಿಡ್ಬೇಕು ಫ್ರೆಂಡ್ಸ್. ಅದರಿಂದ ಕ್ಲೀನಾಗೆ ನಾವು ತೊಳೆದಿರ್ತೀವಿ ಕುಡ್ಗೋಲು. ತೊಳೆದಾದ್ಮೇಲೆ ಒಲೆಯಲ್ಲಿಟ್ಟು ಕೆಂಪು ಕಾದಿದ್ದು ಹಿಂಗೆ 3 ಸತಿ ತೂ 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 ಅಂದು ಈ ಥರ ಇಟ್ಬಿಡ್ಬೇಕು ಫ್ರೆಂಡ್ಸ್. ಇವಾಗ ಇನ್ನೊಂದು ಸ್ವಲ್ಪ ಕುದ್ಮೇಲೆ ಊಟಕ್ಕೆ ರೆಡಿ ಆಗಿದೆ ಫ್ರೆಂಡ್ಸ್. ಎಲ್ಲರೂ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇಲ್ಲಿ ಸಾಂಬಾರಂತೂ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಒಲೆ ಮೇಲೆ ಮಾಡಿದ್ದೀವಿ, ಅದು ಬೇರೆ ಏನು ಅಳಿಸೋದಿಲ್ಲ. ಬೇಗ ನಾವೇ ಒಂದಿನ ನಾಳೆ ಸಾಯಂಕಾಲದವರೆಗಿದ್ರು ಕುದಿಸಿ ಇಟ್ಕೊಂಡ್ರು ಏನಾಗಲ್ಲ. ಫ್ರಿಡ್ಜ್ ಒಳಗೆ ಇಡ್ಬೇಕು ಅನ್ನೋದು ಏನಿಲ್ಲ. ನಾನು ಹೊರಗಡೆನೆ ಒಲೆ ಮೇಲೆ ಒಂದ್ಸತಿ ಕುದಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಮೇಲೆ ಜಾಸ್ತಿ ಹೆಚ್ಚಾಗಿದ್ದು ನಾನು ಹೇಳಿದ್ದು. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೋಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊರಡಿ. ಧನ್ಯವಾದ ಫ್ರೆಂಡ್ಸ್. ಮಾಡಿ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಲೈಕ್ ಮಾಡ್ತಿಲ್ಲ? ಯಾಕೆ ಬೇಜಾರಾಗಿದೆಯಾ? ಏನು ಮಾಡ್ಬೇಕು ಫ್ರೆಂಡ್ಸ್? ನಾನು ಏನು ಮಾಡ್ಬೇಕು ಫ್ರೆಂಡ್ಸ್? ಹೇಳಿ ಫ್ರೆಂಡ್ಸ್. ಬೇಜಾರು ಮಾಡ್ಕೊಂಬಾರಿ ಫ್ರೆಂಡ್ಸ್. ಮುಂದೆ ಲೈಕ್ ಮಾಡ್ತೀರಿ ಫ್ರೆಂಡ್ಸ್, ಶೇರ್ ಮಾಡಿ ಫ್ರೆಂಡ್ಸ್, ಮತ್ತೆ ಬರೀರಿ ಫ್ರೆಂಡ್ಸ್. Please, please, please.